ಇವಾಗ್ಲೇ ಬರ್ದೇ ಇದ್ರೆ ಮರ್ಡರ್ ಕೇಸ್ ಹಾಕ್ತೀನಿ ಅಂತ ಹೇಳಿ. ಏನಮ್ಮ ಮಾತಾಡ್ತಾ ಇದ್ದೇನೆ ತಾನೆ, ಅವ್ರನ್ನ ಕರೆಸ್ತೀನಿ ಅಂತ ಹೇಳಿದ್ದೀನಲ್ಲಮ್ಮ. ಸರ್ ನೀವು ಬೇಗ ಬಂದು ನಮಗ್ ದಾರಿ ತೋರಿಸ್ಬೇಕು ಸರ್. ನಿಮ್ಮ ಹೆಂಡತಿಯಿಂದ ನಮ್ಮನ್ನ ಕಾಪಾಡಬೇಕು ಸರ್. ನೀವೇನ್ ಮಾತಾಡ್ತಿದ್ದೀರಾ ಸರ್? ನೀವು ಪೊಲೀಸ್ ಆಗಿದ್ಕೊಂಡು ನಾನೇನ್ ಸರ್ ನಿಮ್ಮನ್ನ ಕಾಪಾಡೋದು? ಏನು ಅಂತ ಹೇಳಿ ಸರ್, ನಮ್ ಕಷ್ಟನ. ಕಳ್ಳ ಆದ್ರೆ 2 ಬಾರಿಸಬಹುದು, ಮರ್ಡರ್ ಮಾಡಿದ್ರೆ ಅರೆಸ್ಟ್ ಮಾಡಬಹುದು, ಟೆರರಿಸ್ಟ್ಗಳಾದ್ರೆ ಎನ್ಕೌಂಟರ್ ಮಾಡಬಹುದು. ನಿಮ್ಮ ಹೆಂಡತಿ ಬಾಯಿಗೆ ಬೀಗ ಹೇಗ್ ಸರ್ ಹಾಕೋದು? ಅವ್ರ ಮಾತು ಕೇಳಿ ಕೇಳಿ ಸುಸ್ತಾಗಿ ಬಿದ್ದೋಗಂಗಾಗಿದ್ದೀನಿ ಸರ್. ಬೇಗ ಬಂದು ಬಿಡಿ ಸರ್. ಇಲ್ಲ ಸರ್, ನಾನು ಇವಾಗ ಬರಕ್ಕಾಗಲ್ಲ, ನಂಗೆ ತುಂಬಾ ಕೆಲಸ ಇದೆ. ಏನ್ ನಾಟಕ ಆಡ್ತಿದ್ದೇನೆ? ನೀನ್ ಇವಾಗ್ಲೇ ಬರ್ಲಿಲ್ಲ ಅಂದ್ರೆ ಎಲ್ಲ ಇದ್ರು ಸರಿ ಒದ್ ಎಳ್ಕೊಂಬಂದು ಲಾಕಪ್ ಹಾಕೊಂಡು ರುಬ್ತೀವಿ. ಅದು ಹಾಗೆ ವಾರ್ನಿಂಗ್ ಕೊಡಿ. ನೀನ್ ಸುಮ್ನೆ ರಮ್ಮ, ಮೊದ್ಲ ಕೂಲ್ ಡ್ರಿಂಕ್ಸ್ ಕುಡಿ ನೀನು. ಏನ್ ಸರ್ ಮರ್ಯಾದೆ ಇಲ್ದೆ ಮಾತಾಡ್ತಿದ್ದೀರಾ? ಆದ್ರೂ ನನಗ್ ಲೆಕ್ಚರ್ ಕೊಡೋ ಬದಲು ನಿನ್ ಗಂಡ ಚಿಕ್ಕ ಮಗು ಅಲ್ಲ, ಹೇಗ್ ತಪ್ಪಿಸ್ಕೊಂಡ್ ಬಿಡ್ತಾನೆ ಅಂತ ನನ್ ಹೆಂಡತಿಗೆ ಬುದ್ಧಿ ಮಾತು ಹೇಳಿ ಕಳಿಸ್ಬೋದಲ್ವಾ? ಮೊದ್ಲು ಹಾಗೆ ಮಾಡಿದೆ ಸರ್, ಆದ್ರೆ ನನ್ನ ಹೆಂಡತಿ ಫೋನ್ ನಂಬರ್ ತಗೊಂಡು ನನ್ನ ಬಗ್ಗೆ ಏನೇನೋ ಹೇಳ್ತೀನಿ ಅಂತ ನನ್ನ ಹೆದರ್ಸ್ತಾ ಇದ್ದಾರೆ ಸರ್. ನಾನು ಯಾವ್ದಕ್ಕೂ ಭಯ ಪಡದೇ ಇದ್ರು ನನ್ನ ಹೆಂಡತಿ ಅಂದ್ರೆ ಮಾತ್ರ ಸಾಯುವಷ್ಟು ಭಯ ಸರ್. ನನ್ನ ಅರ್ಥ ಮಾಡ್ಕೊಳ್ಳಿ ಸರ್. ಅಂಕಲ್, ನಿಮ್ SI ಅವ್ರ ಹೆಂಡತಿ ಫೋನ್ ನಂಬರ್ ಇದ್ಯಾ? ಇದೆ ಮೇಡಮ್. ಅವಳು ಫೋನ್ ನಂಬರ್ ಯಾಕಮ್ಮ? ನಿನ್ ಗಂಡನ್ ನಾನು ಕರೆಸ್ತಾ ಇದ್ದೀನಿ ತಾನೆ, ಒಂದ್ ಸ್ವಲ್ಪ ತಡ್ಕೊಳಕ್ ಆಗಲ್ವಾ ಸರ್? ನೀವು ಬರ್ತಿರಲ್ಲ ನಾವೇ ಬರೋದ ಹೇಳಿ ಸರ್. ನಿಮ್ ತಾಪತ್ರೆ ನಂಗೆ ಅರ್ಥ ಆಯ್ತು ಸರ್, ನಾನೇ ಬರ್ತೀನಿ. ಬರ್ತಿದ್ದೀನಿ. ಸ್ವಲ್ಪ ಬೇಗ ಬಂದು ನಮಗೆ ಮುಕ್ತಿ ಕೊಡಿಸಿ ಸರ್. ಏನ್ ಮಾಡ್ತೀನಿ ನೋಡ್ತಿರೋ. ಬರ್ತಿದ್ದಾನಮ್ಮ ನಿನ್ನ ಗಂಡ. ಏನೇನ್ ಸರ್ ವಿಶೇಷ? ಈ ನಡುವೆ ಯಾವ ಹೊಸ ಸಿನಿಮಾ ನೋಡಿದ್ರಿ? ಒಂದ್ ಸ್ವಲ್ಪ ಹೊತ್ತಾದ್ರೂ ಸುಮ್ನೆ ಇರಮ್ಮ, ನನ್ ತಲೆ ಪೂರ್ತಿ ಜಾಮ್ ಆಗ್ಬಿಟ್ಟಿದೆ. ಸರಿ ಬಿಡಿ, ನೀವ್ ರೆಸ್ಟ್ ತಗೊಳ್ಳಿ, ನಾನು ಕಾನ್ಸ್ಟೇಬಲ್ ಅಂಕಲ್ ಜೊತೆ ಮಾತಾಡ್ತೀನಿ. ಚಿಕ್ಕವಳಾದ್ರೂ ನಿಂಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಮ್ಮ. ನಾನ್ ಬಿಟ್ಬಿಡು ತಾಯಿ, ನನ್ಗೂ ಹೆಂಡತಿ ಮಕ್ಳವ್ರೆ. ಹಾಗಲ್ಲ ಅಂಕಲ್, ಇರು ಒಂದ್ ನಿಮಿಷ ಹೇಳ್ತೀನಿ. ಅಂಕಲ್ ಈಗ ಸರ್ ನೀವೇನ ಇವ್ರ ಗಂಡ? ನಾನೇ. ಅರ್ಜೆಂಟಾಗಿ ಇಲ್ಲಿಂದ ಕರ್ಕೊಂಡು ಹೋಗಿ ಸರ್. ನಾನು ಇವಾಗ್ಲೇ ರಜಾ ತಗೊಂಡು ಹೋಟ್ಲಲ್ಲಿ ರೂಮ್ ಬುಕ್ ಮಾಡಿ ಇವತ್ತಿಡೀ ದಿನ ರಿಲ್ಯಾಕ್ಸ್ ಆಗ್ತೀನಿ. ಮನೆಗೆ ಹೋಗ್ಬೋದಲ್ಲ ಸರ್? ಹೇಳಿದ್ನಲ್ಲ ಸರ್, ನನ್ನ ಹೆಂಡತಿ ಟಾರ್ಚರ್ ಅಂತ. ಪ್ರಿಯಾ, ಏನಿದು? ಪೊಲೀಸರಿಗೆ ಈ ತರ ತೊಂದರೆ ಕೊಡ್ತಾರಾ? ನಾನೇನ್ ತೊಂದ್ರೆ ಕೊಟ್ಟೆ ಪತಿರಾಯ್ರೆ? ಮಾಮೂಲಿಯಾಗಿ ಮಾತಾಡ್ದೆ ಅಷ್ಟೇ. ಆದ್ರೂ ನೀವ್ ನನ್ನ ನಡಿ ರೋಡಲ್ಲಿ ಹತ್ರ ಬಿಟ್ಟು ಹೊರಟು ಹೋಗ್ಬೋದಾ? ಅದಕ್ಕೆ ಹೀಗೆಲ್ಲ ಮಾಡಿದ್ದು. ಮಾಡಿರೋ ಗನ್ ಕಾರ್ಯ ಸಾಕು, ನಡಿ ಹೋಗೋಣ. ಬಾ ಹೋಗೋಣ. ಒಂದ್ ನಿಮಿಷ. SI ಅವರಿಗೆ 300 ರೂಪಾಯಿ ಕೊಡ್ಬೇಕು, ಕೊಡಿ. ಪಾಪ ನಂಗೋಸ್ಕರ ಚಿಪ್ಸು, ಕೂಲ್ ಡ್ರಿಂಕ್ಸು, ಐಸ್ ಕ್ರೀಮ್ಸು ಎಲ್ಲ ತರಿಸ್ಕೊಟ್ರು. ಅಮ್ಮ ತಾಯಿ, ನೀನ್ 300 ರೂಪಾಯಿನೂ ಬೇಡ, ಏನು ಬೇಡ. ಜೀವನದಲ್ಲಿ ಇನ್ಯಾವತ್ತು ನನ್ನ ತಂಟೆಗೆ ಬರ್ದೇ ಇದ್ರೆ ಅಷ್ಟೇ ಸಾಕಮ್ಮ. ಬಾಯ್ ಸರ್, ತುಂಬಾ ಥ್ಯಾಂಕ್ಸ್. ಸರ್ ನಂದೊಂದು ಸಜೆಷನ್.
ಏನ್ ಸರ್ ಅದು? ನಿಮ್ ಹೆಂಡ್ತಿನ ಡಾಕ್ಟರ್ ತೋರಿಸಿ ಕಮ್ಮಿ ಮಾತಾಡೋದಕ್ಕೆ ಏನಾದ್ರೂ ಟ್ರೀಟ್ಮೆಂಟ್ ಇದೆಯೇನೋ ಕೇಳಿ ಸರ್. ಒಂದೇ 1 ಗಂಟೆಯಲ್ಲಿ ನನ್ ಮೆದ್ಲು ಸಿಡ್ದು ಹೋಗುತ್ತೇನೋ ಅಂತ ಭಯ ಆಗ್ಬಿಟ್ಟಿತ್ತು ಸರ್. ನಿಮ್ಮನ್ನ ಆ ದೇವರೇ ಕಾಪಾಡ್ಬೇಕು. ನೋಡಿದ್ರ ಪತಿರಾಯ್ರೆ, SI ಅವರು ನನ್ನ ಹೇಗ್ ಹೊಗಳ್ತಿದ್ದಾರೆ. ದಟ್ ಇಸ್ ಪ್ರಿಯಾ. ಥ್ಯಾಂಕ್ ಯು. ನಡೀರಿ ನಡೀರಿ. ಡೈಲಿ ತಿನ್ನೋದು ಮಲಗೋದು ಬಿಟ್ರೆ ಅತ್ತೆ ಮುಂದೆ ರಾಧಿಕಾಗೆ ಬತ್ತಿ ಇಡಕ್ಕೆ ಆಗ್ತಿಲ್ಲ. Yeah, sure. We'll have a meeting as soon as possible. All right. ಖಂಡಿತ. ಯಾ ಇವಾಗ ನೋಡ್ತಿರೋ ರಾಧಿಕನ ಹೇಗೆ ಸಿಕ್ಕಾಕ್ಸ್ತೀನಿ. ಅಲಿವೇಣಿ, ಹೊಟ್ಟೆ ಎಲ್ಲ ಗುಡುಗುಡ ಅಂತಿದೆ ಕಣೆ. ಮನೇಲಿ ತಿನ್ನೋದಿಕ್ಕೆ ಏನಾದ್ರೂ ಇದೆಯಾ? ಗೊತ್ತಿಲ್ಲ ರೀ, ನೋಡ್ತೀನಿ ರೀ. ಬೇಗ ನೋಡು ಅಲಿವೇಣಿ. ನಿನ್ ಗೊತ್ತಲ್ವಾ ನನಗೆ ಹಸು ತಡ್ಕೊಳ್ಳೋದಿಕ್ಕಾಗಲ್ಲ ಅಂತ. ಹಾ ಖಂಡಿತ. ಅಲಿವೇಣಿ, ಹೊಟ್ಟೆ ಹಸಿತಿದೆ, ಬೇಗ ಬಾರೆ. ಹಾ ಓಕೆ ಫೈನ್, ಬಾಯ್. ಇದೇ ಇದ್ದಿದ್ದು. ಏನೋ ಒಂದು ಅರ್ಜೆಂಟಾಗಿ ತಿಂದೆ ಹೋದ್ರೆ ಹೊಟ್ಟೆ ನೋವು ಬಂದು ಸಾಯ್ತೀನಷ್ಟೇ. ಅಣ್ಣ, ಏನ್ ಶಕುಂತಲ, ಅಷ್ಟೊಂದು ಹಸ್ಕೊಂಡು ನರಳೋ ಅವಶ್ಯಕತೆ ಏನಿತ್ತು? ಊಟ ಮಾಡಿಲ್ವಾ? ಅಂದ್ರೆ ಶಕುಂತಲ, ಅದು ಇರೋ ವಿಷಯ ಹೇಳೋದಕ್ ನುಳಿತಿದ್ಯಲ್ಲಯ್ಯ. ನಾನು ಮಲ್ಲೇಶ್ವರಿ ತಿಂದ್ವಿ. ಅದಕ್ಕೆ ಇವರು ಹೊರಗಡೆಯಿಂದ ಬರೋದ್ರೊಳಗೆ ಬರೋ ಅನ್ನ ಎಲ್ಲ ರಾಧಿಕಾ ಕೆಲ್ಸದವಳು ಕೊಟ್ಬಿಟ್ಲು. ಅದಕ್ಕೇನೆ ಊಟ ಮಾಡಿಲ್ಲ. ರಾಧಿಕಾ, ಸೊಸೆ ಅನ್ನೋ ಜವಾಬ್ದಾರಿ ಹೊತ್ಕೊಂಡ್ಮೇಲೆ ಮನೇಲಿ ಎಲ್ಲ ಸರಿಯಾಗಿ ನಡೀತಿದ್ಯಾ ಅಂತ ನೋಡ್ಕೋಬೇಕಾಗಿರೋ ಜವಾಬ್ದಾರಿನೂ ನಿಂದೆ. ಈ ವಿಷಯದಲ್ಲಿ ನೀನ್ ಸ್ವಲ್ಪ ಅಸಡ್ಡೆ ತೋರ್ಸಿದ್ರು ನಾನ್ ಸುಮ್ನಿರಲ್ಲ. ಅಂಥದ್ದೇನಾಯ್ತು ಅತ್ತೆ? ನಮ್ಮಣ್ಣ ಊಟ ಮಾಡಿಲ್ವಂತೆ. ನೀನ್ ಯಾಕೆ ಅವ್ರ ಪಾಲಿನ ಊಟ ಎತ್ತಿಡ್ಲಿಲ್ಲ? ಅಯ್ಯೋ ಸಾರಿ ಅತ್ತೆ, ತಿಂದು ಬಂದಿದ್ದಾರೆ ಅನ್ಕೊಂಡು ಕೆಲಸದವಳಿಗೆ ಮಿಕ್ಕಿದ್ದನ್ನ ಎಲ್ಲ ಕೊಟ್ಬಿಟ್ಟೆ. ಮನೇಲಿ ಯಾರು ಊಟ ಮಾಡಿದ್ದಾರೆ ಮಾಡಿಲ್ಲ ಅನ್ನೋದು ನಿನಗೆ ಗೊತ್ತಿಲ್ವಾ? ಮಾವ, ನೀವು ಊಟದ ಟೈಮ್ಗೆ ಮನೇಲಿರೋದನ್ನ ಬಿಟ್ಟು ಎಲ್ಲಿಗೆ ಹೋಗಿದ್ರಿ? ಫ್ರೆಂಡ್ ಮಾತಾಡ್ಸೋದಿಕ್ಕೆ ಹೊರಗಡೆ ಹೋಗಿದ್ದೆ. ಮನೆಗೆ ಬರೋದಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು ಅಷ್ಟೇ. ನೀವು ಮಾಡಿರೋ ತಪ್ಪಿಂದ ಮನೇಲಿ ಸಮಸ್ಯೆ ಸೃಷ್ಟಿ ಮಾಡಿ ರಾಧಿಕಾ ಮೇಲೆ ಯಾಕೆ ಆರೋಪ ಹೊರಿಸ್ತಿದ್ದೀರಾ? ಒಂದು ವೇಳೆ ಊಟ ಇಲ್ಲ ಅಂದ್ರೂ ಅಡಿಗೆ ಸಾಮಾನೆಲ್ಲ ಇದೆಯಲ್ಲ, ಅತ್ತೆ ಕೈಲಿ ಅಡಿಗೆ ಮಾಡಿಸ್ಕೊಂಡು ತಿನ್ನಿ. ಇಲ್ವಾ? ರಾಧಿಕಾಗೆ ಹೇಳಿದ್ರೆ ಅವಳೇ ಮಾಡ್ಕೊಡ್ತಿದ್ಲು. ನೀವೀಗ ನಡ್ಕೊಳ್ಳೋದ್ರಿಂದ ಚಿಕ್ಕ ಚಿಕ್ಕ ವಿಷಯಕ್ಕೂ ಮನೇಲಿ ಜಗಳ ಆಗುತ್ತೆ ಅನ್ನೋ ಪರಿಜ್ಞಾನ ಬೇಡವಾ? ಅಪಾರ್ಥ ಮಾಡ್ಕೋಬೇಡ ಅಳಿಮಯ್ಯ. ಸಡನ್ ಆಗಿ ಶಕುಂತಲಾ ಯಾಕೆ ಊಟ ಮಾಡಿಲ್ಲ ಅಂತ ಕೇಳಿದ್ದಕ್ಕೆ
ಊಟ ಇರ್ಲಿಲ್ಲ ಅಂತ ಹೇಳಿದ್ನೇ ಹೊರತು ರಾಧಿಕಾ ಮೇಲೆ ಕಂಪ್ಲೇಂಟ್ ಮಾಡ್ಬೇಕು ಅಂತಲ್ಲ. ಅಣ್ಣ, ನೀನೇನಾದ್ರೂ ಹೇಳೋಕ್ ಮುಂಚೆ ಸ್ವಲ್ಪ ತಲೆ ಉಪಯೋಗಿಸು. ನಿನಗಿಷ್ಟ ಬಂದ ಹಾಗೆ ಏನೇನೋ ಕೆಲ್ಸಕ್ಕೆ ಬರ್ದಿದ್ ಮಾತಾಡ್ಬೇಡ. ಅಂತೂ ಇಂತೂ ನಿನ್ ಹೊಟ್ಟೆ ತಣ್ಣಗಾಯ್ತಲ್ಲ ಅಪ್ಪ. ಯಾವಾಗ್ಲೂ ಕಿತ್ತೋಗಿರೋ ಪ್ಲಾನ್ ಮಾಡೋದು, ಆ ಪ್ಲಾನ್ ರಿವರ್ಸ್ ಹೊಡೆದಾಗ ಬಯಸ್ಕೊಳ್ಳೋದು ನಿಂಗ್ ಅಭ್ಯಾಸ ತಾನೆ. ಆಗೋಯ್ತು ಅಜ್ಜಿ. ಹೀರೋನು ಹೋದ, ಹೀರೋಯಿನ್ ಹೋದ್ಲು. ಅಯ್ಯೋ ಅಜ್ಜಿ, ನಮ್ ಪತಿರಾಯರು ಬಂದಿದ್ದಾರೆ ಅನ್ಸುತ್ತೆ. ನಡಿ, ಊಟ ಹಾಕೊಡು. ಪತಿರಾಯರೇ, ನೀವ್ ಬಂದೆಷ್ಟೊತ್ತಾಯ್ತು? ಓ, ನಾನ್ ಬಂದಿದ್ದು ಗೊತ್ತಾಗ್ಲಿಲ್ವಾ? ಇಲ್ವೇ? ನಾನ್ ಕೂಗಿದ್ದು ನಿಮಗ್ ಕೇಳಿಸ್ಲಿಲ್ವಾ? ಆಹಾ. ಅಜ್ಜಿ, ನಿಮಗ್ ಕೇಳಿಸ್ತಾ? ಕೂಗಿದ್ರೆ ತಾನೇ ಕೇಳೋದಿಕ್ಕೆ. ಕೂಗ್ದೆ ಅನ್ನೋ ಭ್ರಮೆಯಲ್ಲಿದ್ದಾನೆ. ಹಾ, ನಂಗೂ ಕೇಳಿಸ್ಲಿಲ್ಲ ಅಣ್ಣ. ಆದ್ರೂ ಹೆಂಡತಿ ನಾನಿರುವಾಗ ನೀವೇ ಬಡಿಸ್ಕೊಂಡ್ ತಿಂದ್ರೆ ಹೇಗ್ರಿ? ನನ್ ಕರ್ದಿದ್ರೆ ನಾನ್ ಬಡಿಸ್ತಿದ್ನಲ್ಲ. ಟಿವಿ ಸೀರಿಯಲ್ ಅಲ್ಲಿ ಮುಳುಗಿದ್ರೆ ಏನೂ ಕಾಣಲ್ಲ, ಯಾರು ಕೂಗಿದ್ರು ನಿಮಗ್ ಕೇಳಿಸಲ್ಲ. ಅದೇ ಟಿವಿನ ಒಡ್ದಾಕ್ದೆ ಅನ್ಕೋ, ದರಿದ್ರ ತೊಲಗೋಗ್ಬಿಡುತ್ತೆ. ಪತಿರಾಯ್ರೆ, ಆ ಕೆಲ್ಸ ಮಾತ್ರ ಮಾಡ್ಬೇಡಿ. ಬೇಕಾದ್ರೆ ಸೀರಿಯಲ್ಗಿಂತ ಮುಂಚೆನೆ ಬಂದ್ ಕರೀರಿ, ಮಾತಾಡ್ತೀನಿ. ಸೀರಿಯಲ್ ಆದ್ಮೇಲೆ ಕೇಳಿ, ಊಟ ಬಡಿಸ್ತೀನಿ. ಆದ್ರೆ ಟಿವಿ ಒಡ್ದು ಹಾಕಿ ನಮ್ ಬಾಯಿಗ್ ಮಣ್ಣು ಹಾಕ್ಬೇಡಿ. ಲೋ ಮೊಮ್ಮಗನೇ, ಮೊದ್ಲೇ ವಯಸ್ಸಾಗಿರೋ ಜೀವ, ಎದೇನೋ ಬಂದ್ಬಿಡುತ್ತೆ. ನೀನ್ ಆ ಟಿವಿ ಒಡೆದಾಕ್ಬಿಟ್ರೆ ಹೀರೋಯಿನ್ ಆ ಕಷ್ಟದಿಂದ ಹೇಗ್ ಪಾರಾದ್ಲು ಅಂತ ಗೊತ್ತಾಗ್ದೆ, ಊಟ ಸೇರ್ದೆ, ನಿದ್ದೆ ಬರ್ದೆ, ಬರ್ಬಾರದ್ ಕಾಯಿಲೆ ಬಂದು ಹಾಸಿಗೆ ಹಿಡಿದು ಮೇಲ್ ಹೋಗ್ಬಿಡ್ತೀನೋ. ದಯವಿಟ್ಟು ಅಂತ ಕೆಲ್ಸ ಮಾತ್ರ ಮಾಡ್ಬೇಡಪ್ಪ. ಹೌದು ಅಣ್ಣ, ಸೀರಿಯಲ್ ನೋಡ್ದೇ ಇದ್ರೆ ನಂಗ್ ಓದಿದ ಅರ್ಥನೇ ಆಗಲ್ಲ. ಎಕ್ಸಾಮ್ ಫೇಲ್ ಆದ್ರೆ ನನ್ ಭವಿಷ್ಯ ಹಾಳಾಗೋಗುತ್ತೆ. ಏನ್ ನೇಹಾ, ಸೀರಿಯಲ್ ನೋಡ್ದೇ ಇದ್ರೆ ನಿನ್ ಭವಿಷ್ಯನೇ ನಾಶ ಆಗೋಗುತ್ತಾ? ಹಾ, ಏನಂದೆ ಅಜ್ಜಿ? ನೀನ್ ಹಾಸಿಗೆ ಹಿಡ್ದು ಮೇಲೆ ಮೇಲೆ ಹೋಗ್ಬಿಡ್ತೀಯಾ? ಹೌದಪ್ಪ. ಇನ್ ತಮ್ಗೆ ಒಂದಿನ ಸೀರಿಯಲ್ ನೋಡ್ದೇ ಇದ್ರೆ ಬಾಯಿಗ್ ಮಣ್ ಬಿದ್ದಂಗ? ಹೌದ್ ತಾನೆ ಪತಿರಾಯ್ರೆ? ತೆಗೆದ್ ಬಿಟ್ಟ ಅಂದ್ರೆ ಈಗ ಬೇಗ ನಡೀರಿ ಅಜ್ಜಿ. ಇವ್ರ ಸೀರಿಯಲ್ಗಳು ಟಿವಿ ಸೀರಿಯಲ್ ನೋಡ್ಕೊಂಡು ನನ್ನ ಸಾಯಿಸ್ತಾ ಇದ್ದಾರೆ. ಟಿವಿ ಮಾತ್ರ ಒಡ್ದಾಕ್ಬೇಡ. ನಿನ್ ಆರ್ತಿ ನೋಡು. ಅಯ್ಯೋ,
ಕಾಫಿ ತಗೊಳ್ಳಿ. ಥ್ಯಾಂಕ್ ಯು ರಾಧಿಕಾ. ರಾಧಿಕಾ, ಮನೇಲಿ ಏನ್ ಮಾಡ್ತೀಯಾ? ಯಾವತ್ತೋ ಒಂದ್ಸಲ ಆಫೀಸಿಗೆ ಬಂದು ಹೋಗಿದ್ದೆ. ಸ್ಟಾಫ್ ಎಲ್ಲ ಮೇಡಮ್ ಮತ್ತೆ ಯಾವಾಗ ಬರ್ತಾರೆ ಅಂತ ದಿನಾ ಕೇಳ್ತಿರ್ತಾರೆ. ಸುಮ್ಮನೆ ಬಂದು ಹೋಗತ್ತಾನೆ. ಇವತ್ ಕಷ್ಟ ರೀ. ನಾನು ವೇಟ್ ಮಾಡ್ತೀನಿ ರಾಧಿಕಾ, ನೀನ್ ಹೋಗಿ ರೆಡಿಯಾಗಿ ಬಂದ್ಬಿಡು. ಇವತ್ತು ನಂಗೊಂದು ಮುಖ್ಯವಾದ ಕೆಲಸ ಇದೆ. ಇನ್ನೊಂದ್ಸಲ ಯಾವಾಗಾದ್ರೂ ಬರ್ತೀನಿ ಪ್ಲೀಸ್. ಸರಿ, ಮುಖ್ಯವಾದ ಕೆಲಸ ಅಂತಿದ್ಯಲ್ಲ, ಇಟ್ಸ್ ಓಕೆ. ಕಾಫಿ ತುಂಬಾ ಚೆನ್ನಾಗಿತ್ತು ರಾಧಿಕಾ. ಥ್ಯಾಂಕ್ ಯು. ಹೋಗಿ ಬರ್ತೀನಿ. ರಾಧಿಕಾ, ಏನ್ ಚಿಕ್ಕಮ್ಮ? ಕೈಲಾಶ್ ಇವತ್ತು ಆಫೀಸಿಗೆ ಬಾ ಅಂದ್ರೆ ಮುಖ್ಯವಾದ ಕೆಲಸ ಇದೆ ಅಂತ ಹೇಳ್ತಿದ್ದೆ. ಏನದು? ನಾನೀ ಮನೆ ಸೊಸೆ ಚಿಕ್ಕಮ್ಮ, ಜವಾಬ್ದಾರಿಯಿಂದ ನಡ್ಕೋಬೇಕು ತಾನೆ. ತಿಂದು ತಿರ್ಗಾಡಿ ಟೈಮ್ ಪಾಸ್ ಮಾಡಕ್ಕಾಗಲ್ಲ ಅಲ್ವಾ? ಕೆಲಸದವ್ರಿದ್ರು ಸರಿ, ನನ್ ಕೆಲ್ಸ ನನಗಿರತ್ತೆ. ಪಾತ್ರೆ ಜೋಡಿಸ್ಬೇಕು, ರೂಮ್ ಗುಡಿಸ್ಬೇಕು, ಮನೆ ಕ್ಲೀನ್ ಮಾಡ್ಬೇಕು. ಹೊಟ್ಟೆ ತುಂಬಿಸ್ಕೊಂಡ್ವಾ, ಕಾಲ ತಳ್ಬಿಟ್ವಾ ಅಂತ ಸುಮ್ಮನೆ ಇರಕ್ಕಾಗಲ್ಲ ಅಲ್ವಾ? ಚೆನ್ನಾಗಿ ಹೇಳಿದ್ಯಮ್ಮ. ಕೆಲಸ ಕಾರ್ಯ ಇಲ್ಲದೆ ತಿಂದ್ಕೊಂಡು ಬಿದ್ದಿರ್ತೀವಿ ಅಂತ ರಾಧಿಕಾ ಇಂಡೈರೆಕ್ಟ್ ಆಗಿ ನಮಗೆ ಹೇಳಿದ್ದು. ಅರ್ಥ ಆಯ್ತು ಬಿಡು. ಮತ್ತೆ ಆ ವಿಷಯನ ಬಾಯ್ ಬಿಟ್ಟು ಹೇಳ್ಬೇಕಾ? ಆಗರ್ಭ ಶ್ರೀಮಂತರೇ ಆಗಿದ್ರು ಸರಿ, ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಬಿಟ್ರೆ ಮನೇನೂ ಚೆನ್ನಾಗಿರುತ್ತೆ, ಮನೇಲಿರೋರು ಚೆನ್ನಾಗಿರ್ತಾರೆ. ಅಲಿವೇಣಿ, ಸುಮ್ನೆ ಕೂತಿರೋ ಬದಲು ರಾಧಿಕಾಗೆ ಕೆಲಸದಲ್ಲಿ ನೀನು ಸಹಾಯ ಮಾಡು. ಮನೇಲಿ ನೆಂಟ್ರ ತರ ಇರಕ್ ಹೋಗ್ಬೇಡಿ. ಇದು ನಿಮ್ಮ ಸ್ವಂತ ಮನೆ ಅಂದ್ಕೊಂಡು ಕೆಲಸ ಶೇರ್ ಮಾಡ್ಕೊಳ್ಳಿ. ಶಕುಂತಲಾ, ಅದನ್ನ ಬಾಯ್ಬಿಟ್ಟು ಬೇರೆ ಹೇಳ್ಬೇಕಾ? ನೀನ್ ಹೇಳಿದ್ಮೇಲೆ ಮಾಡ್ತೀವಿ ಬಿಡು. ಅಮ್ಮ, ಅತ್ತೆ 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 ಏನಾಯ್ತು ಅತ್ತೆ? ಅವತ್ತು ಕಾಲ್ ಸ್ಲಿಪ್ ಆಗಿತ್ತಲ್ಲಮ್ಮ, ಅದೇ ಅವಾಗವಾಗ ಈ ತರ ತೊಂದರೆ ಕೊಡ್ತಾ ಇರುತ್ತೆ. ಅತ್ತೆ ನಡೀರಿ, ಅಲ್ಲಿ ಕೂತ್ಕೊಳ್ಳಿ ಮೆಲ್ಲಗೆ. ಕೂತ್ಕೊಳ್ಳಿ ಅತ್ತೆ, ನಿಧಾನ. ಅಮ್ಮ, ಮಾತ್ರೆ ತಗೊಳ್ಳಿ.